ಮುದ್ಗಾ ಕೃಷಿ ಪತ್ತಿನ ಸಹಕಾರಿ ಕ್ಷೇತ್ರದಲ್ಲಿ ನಡೆದ ಭ್ರಷ್ಟಾಚಾರವನ್ನು ಖಂಡಿಸಿ ಶನಿವಾರ ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು. ಮುದ್ಗಾ ಗ್ರಾಮದ ರೈತರಿಗೆ ಕ್ರಾಪ್ ಲೋನ್ ಕೊಡಬೇಕಿದ್ದ ಇಲ್ಲಿನ ಕೃಷಿ ಪತ್ತಿನ ಸಹಕಾರಿ ಸಂಘ ಕೊಟ್ಟಿಲ್ಲ. ಡಿಸಿಸಿ ಬ್ಯಾಂಕ್ನವರು 4,500 ಕೋಟಿ ರೂಪಾಯಿ ರೈತರಿಗೆ ಸಾಲ ನೀಡಿದ್ದೇವೆ ಎಂದು ಹೇಳಿದೆ. ಆದರೆ ಮುದ್ಗಾ ಗ್ರಾಮದ ರೈತರಿಗೆ ಸಾಲ ನೀಡದೆ ಇಲ್ಲಿನ ಕೃಷಿ ಪತ್ತಿನ ಸಹಕಾರಿ ಸಂಘ ವಂಚನೆ ಮಾಡಿದೆ ಎಂದು ಮನವಿಯಲ್ಲಿ ದೂರಿದ್ದಾರೆ. ಕಳೆದ 3 ವರ್ಷದಿಂದ ಮುದ್ಗಾ ಊರು ಕೃಷಿ ಪತ್ತಿನ ಸೊಸೈಟಿ ಸಂಘದ ಕ್ರಾಪ್ ಲೋನವನ್ನು ನಮ್ಮ ಎಲ್ಲ ರೈತರಿಗೆ ಸಿಕ್ಕಿಲ್ಲ. ಡಿಸಿಸಿ ಬ್ಯಾಂಕ್ ಹೇಳುತ್ತೆ 4,500 ಕೋಟಿ ರೂಪಾಯಿ ನಾವು ಡಿಸ್ಟಿಕ್ ಒಳಗಡೆ ಎಲ್ಲ ರೈತರಿಗೆ ಕ್ರಾಪ್ ಲೋನವನ್ನು ನಾವು ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾವೆ. ಅವ್ರದ್ದು ಅಭಿನಂದನೆ ನಾನು ಮಾಡ್ತೇನೆ ಡಿಸಿಸಿ ಬ್ಯಾಂಕ್ ಅವ್ರದ್ದು. ಆದರೂ ಸಹಿತ ಬರೀ ಮುದ್ಗಾ ಊರ್ದ ನಮ್ಮ ರೈತರಿಗೆ 3 ವರ್ಷ ಆಯಿತು, ಇನ್ನೂ ಮಟ್ಟ ಕ್ರಾಪ್ ಲೋನವನ್ನು ಸಿಕ್ಕಿಲ್ಲ. ನಾವು 2 ವರ್ಷದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ, ಮನವಿಯನ್ನು ಕೊಡ್ತಾ ಇದ್ದೀವಿ. ಅಲ್ಲೇ ಅಮರಣ ಉಪೋಷಣ 2 ಸಲ ನಮ್ಮ ರೈತರು ಬಾಂಧವರು ಅಲ್ಲೇ ಮಾಡಿದರು. ಅವಾಗೂ ಮಂತ್ರಿ ಮಹೋದಯ ಅಲ್ಲೇ ಬಂದು ನಮ್ಮ ರೈತರಿಗೆ ಒಂದು ಆಶ್ವಾಸನವನ್ನು ಕೊಟ್ಟು ಹೋಗಿದ್ದು. 2 ವರ್ಷ ಆಯಿತು, ನಿಮಗೆ ಅದು ಕ್ರಾಪ್ ಲೋನವನ್ನು ಸಿಗತ್ತೆ. ಆಮೇಲೆ ಆ ಕೃಷಿ ಪತ್ತಿನ ಸಂಸ್ಥೆ ಒಳಗಡೆ ಶೀಘ್ರದಲ್ಲಿ ಮುದ್ಗಾ ಕೃಷಿ ಪತ್ತಿನ ಸಹಕಾರದಿಂದ ರೈತರಿಗೆ ಸಾಲ ಕೊಡದಿದ್ರೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದು ಮನವಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ರಮಾಕಾಂತ್ ಕೊಂಡಸ್ಕರ್, ವಿಜಯ್ ಶಿಂದೆ, ವಿನಾಯಕ್ ಬಡಿಗೇರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.